ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಮಾಸ ಭವಿಷ್ಯ, ಆಗಸ್ಟ್ ಮಾಸದ ಭವಿಷ್ಯ. ಜೊತೆಯಲ್ಲಿ ಈ ತಿಂಗಳು ಕುಂಭರಾಶಿಯವರು ಏನನ್ನು ಮಾಡಬೇಕು, ಏನು ಮಾಡಬಾರದು, ಗ್ರಹಸ್ಥಿತಿಗಳು ಯಾವ ರೀತಿಯಾಗಿ ಇದೆ, ಇವೆಲ್ಲವನ್ನು ನಾವು ಪ್ರಮುಖವಾಗಿ ಯಾವುದೇ ಹೇಳಬೇಕಾದರೂ ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿದೆ ಅನ್ನತಕ್ಕಂತಹ ಆಧಾರದ ಮೇಲೆಯೇ ಈ ತಿಂಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥ ಒಂದು ಭವಿಷ್ಯದ ನಿರ್ಣಯವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಕುಂಭರಾಶಿಗೆ ಪ್ರಮುಖವಾಗಿ ರಾಶಿಯಲ್ಲೇ ರಾಹು ಇದ್ದಾನೆ. ಕುಂಭರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ 2ನೇ ಮನೆಯಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲಿ ಈ ತಿಂಗಳಲ್ಲಿ ಅವನು ವಕ್ರಿಯೂ ಕೂಡ ಆಗ್ತಾನೆ ಶನಿ. ಜೊತೆಯಲ್ಲಿ 5ನೇ ಮನೆಯಲ್ಲಿ ಕುಜ ಮತ್ತು 6ನೇ ಮನೆಯಲ್ಲಿ ಗುರು ಪ್ರಮುಖವಾದಂತಹದ್ದು. ಅಂದರೆ ಗುರುಬಲ ಇಲ್ಲ ಅಂಥೇಳಿ ಅರ್ಥ. ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಇರುವುದರಿಂದ ಜೊತೆಯಲ್ಲಿ ಬುಧ ಮತ್ತು ರವಿಯ ಒಂದು ಸಂಯೋಜನೆಯೂ ಕೂಡ ಇದೆ. 7ನೇ ಮನೆಯಲ್ಲಿ ಕೇತು ವಿಘ್ನಗಳನ್ನು ತಂದೊಡ್ತಾನೆ. ಜೊತೆಯಲ್ಲಿ 8ಮ ಭಾವದಲ್ಲಿ ಶುಕ್ರ ಇರತಕ್ಕಂಥದ್ದು. ಇದು ಸದ್ಯದ ಒಂದು ಕುಂಭರಾಶಿಯವರ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಈ ತಿಂಗಳಲ್ಲಿ ಏನೇನು ಉಂಟಾಗಬಹುದು ಅಂದರೆ ಮಿಶ್ರ ಫಲ ಅನ್ನತಕ್ಕಂಥದ್ದು. ಅದರಲ್ಲೂ ಕೂಡ ಈ ತಿಂಗಳಲ್ಲಿ ಕುಂಭರಾಶಿಯವರು ಈಗಾಗಲೇ 7.5 ನಡೀತೇ ಇದೆ, ಕೊನೆಯ ಹಂತದಲ್ಲಿ ಇದೆ. ಕುಂಭರಾಶಿ ಇನ್ನೂ ಕೂಡ ಶನಿ ಬಿಟ್ಟಿಲ್ಲ. ಜೊತೆಯಲ್ಲಿ 5ಮ ಭಾವದಲ್ಲಿ ಜೊತೆಯಲ್ಲಿ ಗುರುಬಲವೂ ಕೂಡ ಇಲ್ಲ. ಅವನು 11ನೇ ಮನೆ ಮತ್ತು ಧನಾಧಿಪತಿಯಾಗಿ ಬಲಹೀನನಾಗಿ ಇದ್ದಾನೆ ಗುರು ಕುಂಭರಾಶಿಯವರಿಗೆ. ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು, ಅದರಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ತಲೆದೂರಬಹುದು, ಅದು ಜಾಸ್ತಿ ಆಗಬಹುದು. ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಬರಬಹುದು. ಹಣಕಾಸಿನ ಮುಗ್ಗಟ್ಟು ಅವರವರ ಸ್ಥಿತಿಗೆ, ಅವರ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅದಕ್ಕೆ ಸರಿಯಾಗಿ ಸಮಸ್ಯೆಗಳು ಬರುತ್ತೆ. ಅದರಿಂದ ಈ ಕೌಟುಂಬಿಕವಾಗಿ ಹಣಕಾಸಿನ ಸಮಸ್ಯೆಯಿಂದ ಕುಟುಂಬವನ್ನು ನೀವು ನಿರ್ವಹಣೆ ಮಾಡುವುದಕ್ಕೆ ಕಷ್ಟ ಆಗತಕ್ಕಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಕುಟುಂಬದಲ್ಲಿ ಅನಾವಶ್ಯಕವಾಗಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಕಲಹಗಳು ಉಂಟಾಗತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಮನೆಯಲ್ಲಿ, ಕುಟುಂಬದಲ್ಲಿ, ಬಂಧುಗಳೊಂದಿಗೆ ಮತ್ತು ಹೊರಗೆ ನೀವು ವ್ಯಾವಹಾರಿಕವಾಗಿ ಎಲ್ಲ ಕಡೆಯೂ ಕೂಡ ತಾಳ್ಮೆಯನ್ನು ಕಳೆದುಕೊಂಡ್ರೆ, ದುಡುಕಿದರೆ ಮುಂದೆ ಸಮಸ್ಯೆಗೆ ಸಿಲುಗೆ ಹಾಕಿಕೊಳ್ಳತಕ್ಕಂತಹ ನೀವೇ ಅದರಿಂದ ಕಷ್ಟಪಡಬೇಕಾದಂತಹ ಸಂದರ್ಭಗಳು ಬರುತ್ತೆ. ಅದರಿಂದ ಆದಷ್ಟು ಸಹನಶೀಲರಾಗಿ ವರ್ತಿಸ್ತಕ್ಕಂಥದ್ದು ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ತುಂಬ ಮುಖ್ಯವಾದಂತಹ ವಿಷಯವಾಗಿರುತ್ತೆ. ಒಂದು ಕಡೆ ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ, ಸಾಲಗಾರರ ಕಿರುಕುಳ ಹೀಗಿದ್ದೆಲ್ಲ ಉಂಟಾಗಬಹುದು. ಅದರಿಂದ ಇವೆಲ್ಲ ನಾವು ಮೊದಲೇ ತಿಳಿದುಕೊಂಡ್ರೆ, ಇದು ಭಯಪಡಿಸ್ತಕ್ಕಂಥದ್ದಲ್ಲ, ತಿಳಿದುಕೊಂಡ್ರೆ ಏನಾದರೂ ಅದಕ್ಕೆ ಸರಿಯಾಗಿ ಇರಬಹುದು, ಜೀವನವನ್ನು ರೂಪಿಸಿಕೊಳ್ಳಬಹುದು. ಬರತಕ್ಕಂತಹ ಸಮಸ್ಯೆಗಳೆಲ್ಲ ಸಮರ್ಥವಾಗಿ ಮಾನಸಿಕವಾದಂತಹ ಸ್ಥೈರ್ಯದಿಂದ ಎದುರಿಸ್ತಕ್ಕಂತಹ ಶಕ್ತಿ ಬರ್ಬೋದು. ಈ ಎಲ್ಲ ಕಾರಣದಿಂದ ನಾವು ಮುಂದೆ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಜೊತೆಯಲ್ಲಿ ಯಾವುದೇ ಒಂದು ಈ ಸಹೋದರರೊಂದಿಗೆ ಪರಸ್ಪರ ಘರ್ಷಣೆ ಉಂಟಾಗತಕ್ಕಂಥ, ಆದ್ದರಿಂದ ಅಣ್ಣ ತಮ್ಮಂದರ ಜೊತೆಯಲ್ಲಿ ಆದಷ್ಟು ಸಹನೆಯಿಂದ ವರ್ತಿಸಿ. ಏನೇ ಇದ್ದರೂ ಕೂಡ ಏನೋ ಒಂದು ಈ ಶ್ರೀಮಂತರಿಗೆ ಹಣಕಾಸಿನ ಸಮಸ್ಯೆ ಇಲ್ಲದೇ ಇರತಕ್ಕಂಥವ್ರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ಸುಖ ಅನ್ನತಕ್ಕಂಥದ್ದು ಇರುವುದಿಲ್ಲ, ಮನಃಶಾಂತಿ, ತೃಪ್ತಿ ಅನ್ನತಕ್ಕಂಥದ್ದು ಇಲ್ಲದೇ ಎಲ್ಲ ಇದ್ದರೂ ಕೂಡ ಏನೋ ಒಂದು ಇಲ್ಲ ಅನ್ನತಕ್ಕಂತಹ ಕೊರತೆ ನಿಮಗೆ ಪದೇ ಪದೇ ಕಾಣತಕ್ಕಂತಹ ಲಕ್ಷಣಗಳು ಕೂಡ ಸ್ಥಿತಿವಂತರಿಗೂ ಕೂಡ ಕುಂಭರಾಶಿಯವರಿಗೆ ಇರುತ್ತೆ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ತೃಪ್ತಿಯಿಂದ ಜೀವನವನ್ನು ಮಾಡತಕ್ಕಂಥದ್ದು, ಆ ತೃಪ್ತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು, ಇದು ಎಷ್ಟೇ ಇದೆ ಅಷ್ಟಕ್ಕೆ ನೀವು ಸಮಾಧಾನ ಪಟ್ಟುಕೊಳ್ಳತಕ್ಕಂತಹ ಮನಪ್ರವೃತ್ತಿಯನ್ನು ಬಳಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಈ ಮಕ್ಕಳು ಪರಸ್ಪರ, ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿದ್ಯಾಭ್ಯಾಸ ಚೆನ್ನಾಗಿ ಓದ್ತಾ ಇಲ್ಲ, ವಿದ್ಯಾಭ್ಯಾಸ ಕುಂಠಿತಗೊಂಡಿದೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿಲ್ಲ, ದುಶ್ಚಟಗಳನ್ನು ಕಳೆದುಕೊಂಡಿದ್ದಾರೆ, ಹೀಗೆಲ್ಲ ಮಕ್ಕಳ ಸಮಸ್ಯೆ ಇರುತ್ತೆ. ಕುಂಭರಾಶಿಯವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಮಕ್ಕಳಿಂದ ಸಮಸ್ಯೆ ಜಾಸ್ತಿ ಆಗತಕ್ಕಂತಹ ಅಸಮಾಧಾನ, ಅವರು ನಿಮ್ಮ ತಲೆ ಕೆಡಿಸ್ತಕ್ಕಂತಹ ಸಂದರ್ಭಗಳು ಉಂಟು. ಅದರಿಂದ ಕುಂಭರಾಶಿಯವರೇ ಆಯಾ ವಯಸ್ಸಿನ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಕ ಮಕ್ಕಳವರೆಗೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ದರಿಂದ ಕುಂಭರಾಶಿಯವರು ಮಕ್ಕಳ ವಿಚಾರದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಪರದಾಡತಕ್ಕಂತಹ ಪರಿಸ್ಥಿತಿ ಬರಬಹುದು. ಅದರಿಂದ ಆ ವಿಚಾರದಲ್ಲಿ ಮಕ್ಕಳನ್ನು ಒಂದು ನೀವು ಗಮನಿಸ್ತಕ್ಕಂಥದ್ದು ತುಂಬ ಮುಖ್ಯ, ನಿರ್ಲಕ್ಷ್ಯ ವಹಿಸಬೇಡಿ. ಈ
ಗುರು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಗುರುಬಲ ಅವರಿಗೆ ಇರುವುದಿಲ್ಲ. ಆದ್ದರಿಂದ ಅವನು ಈ ಕೆಲವೊಂದು ಧಾರ್ಮಿಕ ಕಾರ್ಯಗಳು ಏನು ಮಾಡಬೇಕು, ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರ, ತೀರ್ಥಯಾತ್ರೆ, ಇಂತಹದ್ದೆಲ್ಲ ಅರ್ಧದಲ್ಲೇ ನಿಂತು ಹೋಗತಕ್ಕಂತಹ ಒಂದು ಸಂದರ್ಭಗಳ ಸೃಷ್ಟಿಯಾಗಬಹುದು. ಜೊತೆಯಲ್ಲಿ ಏನೋ ಒಂದು ರೀತಿಯಾದಂತಹ ಅಸಮಾಧಾನ ಇವೆಲ್ಲವೂ ಕೂಡ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ. ಆದ್ದರಿಂದ ಈ ಗುರುಗಳು, ಧಾರ್ಮಿಕ ಸಾಧು ಸಂತರು ಯಾರು ಇರ್ತಾರೆ ಅವರ ದರ್ಶನವನ್ನು ಮಾಡಿ, ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಮೂಲಕ ಮಾನಸಿಕವಾದಂತಹ ಶಾಂತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಎಷ್ಟೋ ಸಮಾಧಾನವನ್ನು ಕೊಡುತ್ತೆ. ಆದ್ದರಿಂದ ಆದಷ್ಟು ಈ ತಿಂಗಳಲ್ಲಿ ಆದಷ್ಟು ದೇವರ ದಾನ ಧರ್ಮಗಳನ್ನು, ದೇವರ ಕೆಲಸಗಳನ್ನು, ಗುರು ಹಿರಿಯರ ಭೇಟಿಯನ್ನು ಮಾಡತಕ್ಕಂಥದ್ದು, ಸಾಧು ಸಂತರು ಸತ್ಪುರುಷರು ಇಂತಹ ಸೇವೆಯನ್ನು ಮಾಡತಕ್ಕಂಥದ್ದು, ಗೋ ಸೇವೆಯನ್ನು ಮಾಡುವಂಥದ್ದು, ಇದನ್ನೆಲ್ಲ ಈ ತಿಂಗಳಲ್ಲಿ ಮಾಡಿದರೆ ಎಷ್ಟೋ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ವಿಶೇಷವಾಗಿ 5ನೇ ಮನೆ ಮತ್ತು 8ನೇ ಮನೆ ಅಧಿಪತಿಯಾಗಿರತಕ್ಕಂತಹ ಬುಧ 6ನೇ ಮನೆಯಲ್ಲಿ ಇರುವುದರಿಂದ ಕೆಲವೊಂದು ಹಿತಶತ್ರುಗಳು ಕಾಟ ಜಾಸ್ತಿ ಆಗಬಹುದು. ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೆ ಯಾರೋ ಗೊತ್ತಾಗದೇ ಇರತಕ್ಕಂತಹ ಅಜ್ಞಾತವಾದಂತಹ ವ್ಯಕ್ತಿಯಿಂದ ತೊಂದರೆ ಆಗತಕ್ಕಂತಹ ಸಂದರ್ಭಗಳು ಉಂಟು. ಮಾಟ ಮಂತ್ರ ಮಾಡಿದ್ದಾರೋ ಅನ್ನತಕ್ಕಂತಹ ಒಂದು ಭಯವೂ ಕೂಡ, ಮಾಟ ಮಂತ್ರಗಳ ಭೀತಿ ನಿಮ್ಮನ್ನು ಕಾಡಬಹುದು. ಜೊತೆಯಲ್ಲಿ ರವಿ 7ನೇ ಮನೆ ಅಧಿಪತಿಯಾಗಿರತಕ್ಕಂತಹ ರವಿ 6ನೇ ಮನೆಯಲ್ಲಿ ಇರುವುದರಿಂದ ಪತಿ ಅಥವಾ ಪತಿ ಪತ್ನಿಯೊಂದಿಗೆ ಕೆಲವೊಂದು ಪರಸ್ಪರ ಘರ್ಷಣೆ, ವಿಕೋಪಕ್ಕೆ ಹೋಗತಕ್ಕಂತಹ ಲಕ್ಷಣಗಳು ಕೂಡ ಇದೆ. ವಿಚ್ಛೇದನ ಹೀಗಿದ್ದೆಲ್ಲ ಆಗಬಹುದು. ಆದ್ದರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಆದಷ್ಟು ಪೇಷನ್ಸ್ ಇದನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಯಾವುದೇ ಕಚೇರಿ ಇರಲಿ, ಕುಟುಂಬ ಇರಲಿ, ಗಂಡ ಹೆಂಡತಿ ಇರ್ಬೋದು, ಸಹೋದರರಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು, ಯಾವುದೇ ಆದರೂ ಕೂಡ ದುಡುಕಿ ಏನೋ ಮಾಡಲಿಕ್ಕೆ ಹೋಗಿ ಇನ್ಯಾವುದೋ ಸಮಸ್ಯೆಯ ಸುಲಿಯಲ್ಲಿ ಸಿಲುಕೆ ಹಾಕಿಕೊಳ್ಳತಕ್ಕಂತಹ ಒಂದು ವ್ಯವಹಾರಕ್ಕೆ ಕೈ ಹಾಕದೇ ಇರತಕ್ಕಂಥದ್ದೇ ಒಳ್ಳೆಯದು. ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂತಹ ಹಣ ಹೂಡಿಕೆಯನ್ನು ಏನಾದರೂ ಮಾಡತಕ್ಕಂತಹ ಯೋಚನೆ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಅಂದರೆ ಒಂದು ಅಕ್ಟೋಬರ್ವರೆಗೂ ಕೂಡ ಮುಂದಕ್ಕೆ ಹಾಕಿದರೆ ಒಳ್ಳೆಯದು. ಜೊತೆಯಲ್ಲಿ ಯಾವುದೇ ಒಂದು ಹೊಸದಾಗಿ ಅಂಗಡಿ ಅಥವಾ ವ್ಯಾಪಾರ ವ್ಯವಹಾರ ಇಂತಹದ್ದು ಪ್ರಾರಂಭ ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಏನಾದರೂ ಇದ್ದರೆ ಅಂತಹದ್ದನ್ನು ಸೂಕ್ತ ಸಮಯವನ್ನು ನೋಡಿ ಆ ಮೂಲಕ ಆ ಸಮಯದಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು. ಈಗ ಈ ತಿಂಗಳು ಅಷ್ಟೊಂದು ಒಳ್ಳೆಯ ಸಮಯ ಕುಂಭರಾಶಿಯವರಿಗೆ ಇಲ್ಲದೇ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದರಿಂದ ಹೊಸದಾಗಿ ಏನೇ ಪ್ರಾರಂಭ ಮಾಡತಕ್ಕಂಥದ್ದಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ. ಜೊತೆಯಲ್ಲಿ ಈ ಕಲಾವಿದರು, ವಿಶೇಷವಾದಂತಹ ಪ್ರತಿಭೆಯನ್ನು ಹೊಂದಿರತಕ್ಕಂಥವರು, ಸಿನಿಮಾ ನಟರು, ಧಾರಾವಾಹಿ ಕ್ಷೇತ್ರದಲ್ಲಿ ನಡೆಸ್ತಕ್ಕಂತಹ ನಟರಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ಗಾಯಕರಿರ್ಬೋದು, ಯಾರೇ ಆದರೂ ಕೂಡ ಬಂದಂತಹ ಅವಕಾಶಗಳು ಕೈತಪ್ಪಿ ಹೋಗತಕ್ಕಂತಹ ಸಂದರ್ಭಗಳು ಇದೆ. ಆದ್ದರಿಂದ ಆ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರತಕ್ಕಂಥದ್ದು, ಬಂದಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಬಂದಂತಹ ಅವಕಾಶಗಳನ್ನು ಕೈ ತಪ್ಪದೇ ಇರತಕ್ಕಂತಹ ರೀತಿಯಲ್ಲಿ ನೋಡಿಕೊಳ್ಳಿ. ವಿದೇಶಕ್ಕೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನತಕ್ಕಂತಹ ಕನಸು ಕಂಡಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅವಕಾಶಗಳು ಬಂದು ಆ ಮೂಲಕ ವಿದೇಶಕ್ಕೆ ವಿದೇಶಕ್ಕೆ ಹೋಗತಕ್ಕಂತಹ ಯೋಗವೂ ಕೂಡ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಅಂದರೆ ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಮತ್ತು ವಾಣಿಜ್ಯ ಕ್ಷೇತ್ರದವರಿಗೆ ಉತ್ತಮವಾದಂತಹ ಅವಕಾಶಗಳು ಈ ತಿಂಗಳಲ್ಲಿ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿ ಕೆಲವೊಂದು ಕಲಾವಿದರಿಗೆ ಅವರ ಜೀವನದಲ್ಲಿ ಅಭಿವೃದ್ಧಿ, ಸನ್ಮಾನ, ಪುರಸ್ಕಾರ ಇಂತಹದ್ದೆಲ್ಲ ಆಗತಕ್ಕಂತಹ ಲಕ್ಷಣಗಳು ಇದೆ. ರಾಜಕೀಯ ರಂಗದಲ್ಲಿರೋವರೆಗೆ ಅಷ್ಟೊಂದು ಚೆನ್ನಾಗಿಲ್ಲ ಟೈಮು. ಅಂದರೆ ಬಂದಂತಹ ಪದವಿ ಕೈ ತಪ್ಪಬಹುದು, ಅಧಿಕಾರ ಸಿಗದೇ ಇರಬಹುದು, ಅಥವಾ
ವೈಫಲ್ಯತೆ ಕಾಡಬಹುದು. ಅಂದರೆ ನೀವು ನಿರೀಕ್ಷಿತವಾದಂತಹ ಮಟ್ಟಕ್ಕೆ ಏನು ಏರಬೇಕು ಅಂತ ಅಂದುಕೊಂಡಿರ್ತೀರಾ ಅಂತಹ ಒಂದು ಸಾರ್ವಜನಿಕವಾಗಿ ಬೆಂಬಲ ಸಿಗದೆ ಅಂತಹದ್ರಲ್ಲಿ ನಿರಾಶರಾಗತಕ್ಕಂತಹ ಲಕ್ಷಣಗಳು ಕೂಡ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ. ಜೊತೆಯಲ್ಲಿ ಈ ಯಾವುದೇ ಒಂದು ಭೂಮಿ ಖರೀದಿ ಮಾಡತಕ್ಕಂಥ ನಿವೇಶನ ಅಂತಹದ್ದು ಏನೇ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಏನಾದರೂ ಜಾತಕದಲ್ಲಿ ಒಳ್ಳೆಯ ಮೂಲ ಜಾತಕ, ಇದು ತುಂಬ ಮುಖ್ಯ. ಮೂಲ ಜಾತಕವನ್ನು ಗಮನಿಸಿಕೊಳ್ಳಬೇಕು. ಮೂಲ ಜಾತಕದಲ್ಲಿ ಏನು ರಾಜಯೋಗಗಳಿದೆ, ಯಾವುದು ಕೆಟ್ಟದಾಗಿದೆ, ಯಾವುದು ಚೆನ್ನಾಗಿದೆ, ಗ್ರಹಗತಿಗಳು, ದಶಾಭಕ್ತಿ, ಇವೆಲ್ಲವನ್ನ ಕಂಟಕಗಳು ಏನಿದೆ ಅದೆಲ್ಲ ಮೂಲ ಜಾತಕದಲ್ಲಿ ಇರುತ್ತೆ. ಅದು ಕೂಡ ಏನಾದರೂ ಚೆನ್ನಾಗಿದ್ದರೆ ಕುಂಭರಾಶಿಯವರು ನಿವೇಶನ ಖರೀದಿ, ಮನೆ ನಿರ್ಮಾಣ ಪ್ರಾರಂಭ ಇಂತಹದಕ್ಕೆಲ್ಲ ಒಳ್ಳೆಯ ಸಮಯ ಇದೆ. ಗೋಚಾರದ ಪ್ರಕಾರ ಈ ತಿಂಗಳಲ್ಲಿ ನಾವು ನೋಡಿದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರವನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾದಂತಹ ಅಂಶ. ಈ ಬಂದಂತಹ ಅವಕಾಶಗಳೆಲ್ಲ ಕೈಗೆ ತಪ್ಪಿ ಹೋಗತಕ್ಕಂಥ ಕೆಲವೊಂದು, ವಿಶೇಷವಾಗಿ ಎಲ್ಲರಿಗೂ ಆ ರೀತಿ ಆಗುವುದಿಲ್ಲ, ವಿಶೇಷವಾದಂಥ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಏನು ಪ್ರಯೋಜನಕ್ಕೆ ಬರ್ತಾ ಇರುವುದಿಲ್ಲ. ಆದರೆ ಏನು ಪ್ರತಿಭೆ ಇಲ್ಲದೇ ಇರತಕ್ಕಂಥವ್ರು ಅಥವಾ ಕಡಿಮೆ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಚೆನ್ನಾಗಿ ಮಿಂಚುತ್ತಾ ಇರ್ತಾರೆ. ಇಂತಹದ್ದೆಲ್ಲ ಭಾಗ್ಯ ಅಂತೇಳಿ, ಅದೃಷ್ಟ ಅಂತೇಳಿ ನಾವು ಹೇಳ್ತೀವಿ. ಅದನ್ನೇ ಭಾಗ್ಯಭಾವ ಅಂತೇಳಿ ಹೇಳ್ತಕ್ಕಂಥದ್ದು. ಭಾಗ್ಯಭಾವ ಏನಾದರೂ ದೂಷಿತವಾಗಿದ್ದರೆ ಕೈಗೆ ಬಂದ ತುತ್ತು ಬಾಗಿಲ್ಲ ಅನ್ನತಕ್ಕಂಥದ್ದು. ಅಂದರೆ ಅವಕಾಶಗಳಿಂದ ವಂಚಿತರಾಗ್ತಾರೆ. ಇಂತಹದ್ದು ನಿಮ್ಮ ಪದೇ ಪದೇ ಅನುಭವಕ್ಕೆ ಬರಬಹುದು. ಜೊತೆಯಲ್ಲಿ ಉದ್ಯೋಗ ಬದಲಾವಣೆಗೆ, ಉದ್ಯೋಗ ಸ್ಥಳವನ್ನು ಬದಲಾಯಿಸ್ತಕ್ಕಂಥದ್ದಕ್ಕೆ ಇದು ಅಷ್ಟೊಂದು ಒಳ್ಳೆಯದಾದಂತಹ ಸಮಯ ಇಲ್ಲ. ಅದನ್ನು ಕೂಡ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಅಂದರೆ ನೀವು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದರೆ, ಕಚೇರಿ ಬದಲಾವಣೆ ಮಾಡತಕ್ಕಂತಹ ಯೋಚನೆ ಏನಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ. ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನತಕ್ಕಂಥದ್ದಿದ್ದರೆ ಅದು ಈ ತಿಂಗಳಲ್ಲಿ ಆಗದೇ ಇರಬಹುದು. ಅದರಿಂದ ಒಳ್ಳೆಯ ಸಮಯವನ್ನು ನೋಡಿ ಆ ಮೂಲಕ ಅಂತಹ ಸಮಯದಲ್ಲಿ ನೀವು ಕಾರ್ಯಪ್ರವೃತ್ತರಾದರೆ ಉದ್ಯೋಗ ಬದಲಾಯಿಸುವುದಕ್ಕೂ ಕೂಡ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಅಂತಹ ವಿಚಾರಗಳಲ್ಲಿ, ಜೊತೆಯಲ್ಲಿ ಯಾವುದೇ ಒಂದು ಹಣವನ್ನು ಆದಷ್ಟು ದುಂದು ವೆಚ್ಚಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಖರೀದಿ ಮಾಡತಕ್ಕಂತಹ ಒಂದು ಬುದ್ಧಿ ಬರಬಹುದು. ಅದರಿಂದ ಅನಾವಶ್ಯಕವಾಗಿ ಖರೀದಿ ಮಾಡತಕ್ಕಂತಹದ್ದಕ್ಕೆ ಹೋಗಬೇಡಿ. ಹಣ ಅಪವ್ಯಯವನ್ನು ಮಾಡಬೇಡಿ. ಅದರಿಂದಲೂ ಕೂಡ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು. ಅದರಿಂದ ಈ ಕುಂಭರಾಶಿಯವರು ಪ್ರಮುಖವಾಗಿ ಆ ಶನಿಯ ಜಪವನ್ನು ಮಾಡತಕ್ಕಂಥದ್ದು, ಆಂಜನೇಯ ಮತ್ತು ವೆಂಕಟೇಶ್ವರ ಈಶ್ವರನ ದೇವಾಲಯದಲ್ಲಿ ಪೂಜೆ ಅರ್ಚನೆಯನ್ನು ಆಗಾಗ ಮಾಡತಕ್ಕಂಥದ್ದು. ಜೊತೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ, ಇನ್ಯಾವುದೇ ಎಣ್ಣೆಯನ್ನು ಹಾಕಿ ಹಚ್ಚಬೇಡಿ. ಎಳ್ಳೆಣ್ಣೆಯ ದೀಪವನ್ನು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಹಾಕಿ ಆ ಮೂಲಕ ವಿಶೇಷವಾಗಿ ದೇವರ ಪ್ರಾರ್ಥನೆ, ದೀಪಾರಾಧನೆಯನ್ನು ಮಾಡತಕ್ಕಂಥದ್ದು ಕೂಡ ಕುಂಭರಾಶಿಯವರಿಗೆ ಇನ್ನೂ ಒಳ್ಳೆಯ ಫಲವನ್ನು ಕೊಡುತ್ತೆ. ಶುಭಮಸ್ತು. ಸಮಸ್ತ ತನ್ಮಂಗಳಾನಿ ಭವಂತು.